ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ತನ್ನನ್ನ ತಾನು ಊರಿನ ದೊರೆ, ಅಪರೂಪದ ಮಾಣಿಕ್ಯ ಅಂತೆಲ್ಲ ಅಂದ್ಕೊಂಡು ಇಂಥದ್ದೊಂದು ವಿಡಿಯೋ ಮಾಡಿಸ್ಕೊಂಡಿದ್ದ ಇವನು. ಜನರ ಪಾಲಿನ ಕಣ್ಮಣಿ ಅಂತಾನೆ ಅಂದ್ಕೊಂಡಿದ್ದ. ಸುತ್ತಲಿನ ಸಮಾಜ ಇವನನ್ನ ನೋಡಿ ಅಹುದೆನ್ನಬೇಕು ಅಂತ ಅಂತಿದ್ದ. ಆ ರೀತಿಯಲ್ಲಿ ಆತ ಬದುಕಲಿಲ್ಲ ಬಿಡಿ, ಆದ್ರೂ ಒಂದಷ್ಟು ಜನರನ್ನಂತೂ ಗಳಿಸ್ಕೊಂಡಿದ್ದ. ಹಂಗಾಗೆ ಮೊನ್ನೆ ದಿನ ಆತ ಸತ್ತು ಸುದ್ದಿಯನ್ನ ಕೇಳಿ ಹುಡುಗರ ದಂಡೆ ಅಲ್ಲಿ ಕಣ್ಣೀರ್ ಹಾಕೊಂಡು ಬಂದು ನಿಂತಿತ್ತು. ಶಂಕರಣ್ಣ, ಹಿಂಗ್ಯಾಕಾಯ್ತಣ್ಣ, ನೀನ್ ನಮ್ಮ ಪಾಲಿಗೆ ಬದುಕಾಗಿದ್ಯಲ್ಲಣ್ಣ ಅಂತ ಹತ್ಕೊಂಡು ಈ ಜನ ಹೇಳಿದ್ರು. ಹೀಗೆ ಜನರ ಕಷ್ಟ ಸುಖಗಳಿಗೆ ಆಗಿ ಒಂದಿಷ್ಟು ಸಮಾಜ ಸೇವೆ ಮಾಡಿ ಮುಂದೆ ಈ ಭಾಗದ ಜನನಾಯಕನಾಗಬೇಕು ಅಂತ ಕನಸಿಟ್ಕೊಂಡಿದ್ದವನು ಈ ಶಂಕರ ಜಮಾದಾರ. ಕಲಬುರಗಿ ನಗರದ ರೆಡ್ ಲೈಟ್ ಏರಿಯಾ ಅಂತಾನೆ ಕರೆಸಿಕೊಳ್ಳುವಂತಹ ಫಿಲ್ಟರ್ ಬೆಡ್ ಏರಿಯಾದವನಿದ್ದ. ಈಗಿನ್ನು 30 ವರ್ಷ ಇವನಿಗೆ. ಜಯಶ್ರೀ ಅನ್ನೋ ಹುಡುಗಿಯನ್ನ ಮೆಚ್ಚಿ ಮದುವೆ ಮಾಡಿಕೊಂಡು 3 ಮಕ್ಕಳನ್ನ ಕರುಣಿಸಿದ್ದ. ಈಗ ಆ ಹುಡುಗಿ ಮಕ್ಕಳ ಸಮೇತ ಬೀದಿಗೆ ಬಿದ್ದಿದ್ದಾಳೆ. ಈಗ ಸಣ್ಣ 3 ಮಕ್ಕಳು, ಸೊಸಿ ಮನೆ ಅಂದು ಹೊರಗೆ ಹೋಗಲ್ದಾಕಿ. ಆಕೆ ಏನು ಮಾಡಿ ಉಣ್ಬೇಕು ಹೇಳ್ರಿ ಸರ್ ನೀವು. ಹಾಂ, ಅವ್ರ ಮನೆಗೆ ಅವ್ರು ಇದ್ರಿ ಸಂಸಾರದಾಗ ಮಾಡಿ ಉಣ್ತೀವಿ. ಈಗ ಏನು ಮಾಡ್ಬೇಕ್ರಿ ಆಕೆ ಹುಡುಗಿ? ಯಾರು ಹತ್ತಾರಕ್ಕೆ ದಂಧೆ ಎಲ್ಲಿ ಹೋಗ್ಬೇಕ್ರಿ ಆಕೆ? ಎಲ್ಲಿಗೆ ಹೋಗೋಕ್ಕಾಗುತ್ತೆ ತಾಯಿ? ರೌಡಿಯೊಬ್ಬನನ್ನ ವರ್ಷದ ಮೇಲೆ, ಆತನಿಂದ ಹುಟ್ಟಿದ ಮೇಲೆ ಇದೆಲ್ಲ ಅನುಭವಿಸಲೇಬೇಕು. ಈ ಜಯಶ್ರೀ ಮದುವೆ ಮಾಡ್ಕೊಂಡಿದ್ದಂಥ ಶಂಕರ ಜಮಾದಾರ ಒಬ್ಬ ರೌಡಿ ಶೀಟರ್. ಕಲಬುರಗಿ ನಗರದ ವಿವಿಧ ಠಾಣೆಗಳಲ್ಲಿ ಕೊಲೆ ಯತ್ನ, ಕಳ್ಳತನ, ದರೋಡೆ, ಅಟ್ರಾಸಿಟಿ ಹೀಗೆ ಸೇರಿದ ಹಾಗೆ 11ಕ್ಕೂ ಹೆಚ್ಚು ಕೇಸುಗಳಿದ್ವು. 2010ರಲ್ಲಿ ಇಲ್ಲಿನ RG ನಗರ ಠಾಣೆಯ ಲಿಮಿಟ್ಸ್ನಲ್ಲಿ ನಡೆದಂಥ ಪಟ್ರೆ ಶಿವು ಎನ್ನುವಾತನ ಶೂಟ್ಔಟ್ ಪ್ರಕರಣದಲ್ಲಿ ಈ ಶಂಕರ ಕೂಡ ಪ್ರಮುಖ ಆರೋಪಿ. ಇವನು ಒಂದಿಷ್ಟು ದಿನ ಕುಖ್ಯಾತ ರೌಡಿ ಮಾರ್ಕೆಟ್ ಸತೀಶನ ಜೊತೆ ಇರ್ತಾ ಇದ್ದ. ಇಂಥವನು ಮೊನ್ನೆ ದಿನ ಮರ್ಡರ್ ಆಗೋದ. ಸುಮಾರು 1.5 ಗಂಟೆ ಹಿಂದೆ ಇದರಲ್ಲಿ ಒಂದು ರೌಡಿ ಶೀಟರ್ ಇದು ಶಂಕರ್ ಚೌಕ್ ಲಿಮಿಟ್ಸ್ನಲ್ಲಿ ಅವ್ರಿಗೆ ಜನ ಚೇಸ್ ಮಾಡಿಕೊಂಡು ಕೊಲೆ ಮಾಡಿದರು. ಅದಕ್ಕೆ ನಾನು ಅದು ಸ್ಪಾಟ್ಗೆ ನೋಡ್ತಾ ಇದ್ದೀನಿ. ಅದು ಯಾಕೆಂದರೆ ಕೊಲೆ ಮಾಡಿದರು, ಯಾರು ಮಾಡಿದರು ಅದು ತನಿಖೆನೇ ಗೊತ್ತಾಗ್ತದೆ. ಇವ್ರ ಮೇಲೆ ಮರ್ಡರ್ ಕೇಸ್, ಅದು ಹಲ್ಲೆ ಕೇಸ್ 2-3 ಹೇಳ್ತಾ ಇದ್ರು. ಅಮಿತ್ ಸಿಂಗ್ ಅವರಿಗೆ ಈತನ ಕಥೆ ಸರಿಯಾಗಿ ಗೊತ್ತಿರಲಿಲ್ಲ. ಯಾಕೆ ಅಂದ್ರೆ ಅವರು ಇಲ್ಲಿಗೆ SP ಆಗಿ ಬರೋದಕ್ಕೂ ಮೊದಲು ಈ ಶಂಕರ ಜಮಾದಾರನ ಅಬ್ರ ಇತ್ತು. 2013ರಿಂದ ಈಚೆಗೆ ಈತನ ಮೇಲೆ ಯಾವುದೇ ಪ್ರಕರಣಗಳು ದಾಖಲಾಗಿರಲಿಲ್ಲ. ಇವನು ಮಚ್ಚಿ ಹಿಡಿದು ರಕ್ತ ಹರಿಸಿ ಕಂಬಿ ಹಿಂದೆ ಹೋಗಿರಲಿಲ್ಲ. ಇವನ ಗೆಟಪ್ಪೇ ಬದಲಾಗಿ ಹೋಗಿತ್ತು. ಜೀವ ನಮ್ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. 4 ಜನ ಹಸಿದವರಿಗೆ ಊಟ ಹಾಕ್ತೀನಿ, ದಾನ ಧರ್ಮ ಮಾಡ್ತೀನಿ, ಜನರ ಕಷ್ಟಕ್ಕೆ ಆಗ್ತೀನಿ ಅಂತ ಅನ್ನೋದಕ್ಕೆ ಶುರು ಮಾಡಿದ್ದ. ಅದಕ್ಕೆ ಆದಾಯ ಬೇಕಲ್ಲ, ಹಾಗಾಗಿ ಸೆಂಟ್ರಿ ಕೆಲಸ ಶುರು ಮಾಡ್ದ. ಅದಕ್ಕಿಂತ ಹೆಚ್ಚಾಗಿ ಅವನ ಕೈ ಹಿಡಿದಿದ್ದು ಪ್ರೀತಿಯ ಮಡದಿ ಜಯಶ್ರೀ ಹಗಲು ರಾತ್ರಿ ಅನ್ನದೇ ಮನೆಯಲ್ಲಿ ತಟ್ತಾ ಇದ್ದಂಥ ರೊಟ್ಟಿ. ಆ ಹೆಣ್ಣು ಮಗಳು ಗಂಡ ರೌಡಿಸಂ ಬಿಟ್ಟು ರೊಟ್ಟಿ ವ್ಯವಹಾರ ಮಾಡ್ತೀನಿ ಅಂದ್ರೆ ಸಹಕಾರ ಕೊಡದೇ ಇರ್ತಾಳ? ಆ ದೇವರೇ ಕಣ್ಬಿಟ್ಟು ನನ್ನ ಗಂಡನನ್ನ ಸರಿದಾರಿಗೆ ತಂದ ಅಂತ ಅಂದ್ಕೊಂಡು ಕಾವಲಿ ಮುಂದೆ ಸ್ವತಃ ಕೂತು ಬೆವರಿಳಿಸಿ ದುಡಿದಿದ್ಲು. ಈಕೆ ಮಾಡ್ತಾ ಇದ್ದಂಥ ರೊಟ್ಟಿಯನ್ನ ಈ ಶಂಕರ ಜಮಾದಾರ ಬೇರೆ ಬೇರೆ ಹೋಟೆಲ್ಗಳಿಗೆ ಕೊಡ್ತಾ ಇದ್ದ. ಹಾಗೆ ಮದುವೆ ಸಮಾರಂಭಗಳಿಗೂ ಕೆಲಸ ಹಿಡಿತಾ ಇದ್ದ. ಕೊನೆಗೆ ಸ್ವತಃ ಅವನದೇ ಸಣ್ಣದೊಂದು ಹೋಟೆಲ್ ಕೂಡ ಮಾಡ್ಕೊಂಡಿದ್ದ. ಮೊನ್ನೆ ದಿನ ಆ ಹೋಟೆಲ್ ಹತ್ರ ಹೋಗಿ ಬರ್ತೀನಿ ಅಂತ ಹೋದವನೇ ಹೆಣವಾಗೋಗಿತ್ತು. ಎಲ್ಲ ಬಿಟ್ಟಿದ್ರಿ, ಎಲ್ಲ ಸರಿಯಾಗಿದ್ದೀರಿ. ಮೊದ್ಲಿನಂಗೆ ಏನಿದ್ದಿಲ್ರಿ, ಎಲ್ಲ ಸರಿಯಾಗಿದ್ದೀರಿ. ಎಲ್ಲ ಬಿಟ್ಟಿಗೆ ಸೆಂಟ್ರಿಂಗ್ ಕೆಲಸ ಮಾಡ್ತೀರಿ, ರೊಟ್ಟಿ ಹಾಕಿ ಬರ್ತೀರಿ, ರೊಟ್ಟಿ ಮಾಡಿಕೊಡ್ತಿದ್ದಾರಿ, ಹೋಟೆಲ್ಗೆ ಹಾಕಿ ಬರ್ತೀರಿ. 3-4 ವರ್ಷ ಐತ್ರಿ ಅವ್ರು ಬಿಟ್ಟಿಗೆ. ಹೋಟೆಲ್ ಬೆಲ್ಲ ಹೋಗಿ ಕುಂದಿರ್ತೀನಿ ಅಂತ ಹೋಗಿದ್ದವ್ರು ಒಟ್ಟು ಬಂದಿಲ್ರಿ ಮನೆಗೆ. 6:30 ಗೊತ್ತೈತ್ರಿ ಮಾಡ್ರ್ ಆಗ್ಯದಂತ. ಹುಡುಗರು ಬಂದು ಚಿಕ್ಕ ಹುಡುಗರು ಬಂದು ಹೇಳೋದು ನಾವು ಹೋಗಿ ನೋಡಿರ್ತಾನ ಇದ್ದಿದ್ದಿಲ್ರಿ. ಪಾಪ ಈ ಹೆಣ್ಣು ಮಗಳ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಈಕೆ ಆ ಶಂಕರ ಜಮಾದಾರನನ್ನೇ ನಂಬಿಕೊಂಡು ಬದ್ನಾಮ್ ಗಲ್ಲಿಯೊಳಗೆ ಬಂದವಳು. ಗುಲ್ಬರ್ಗಾದ ರೆಡ್ ಲೈಟ್ ಏರಿಯಾ ಅಂತಾನೆ ಅನ್ನಿಸ್ಕೊಂಡಿರುವಂತಹ ಜಾಗದಲ್ಲಿ ಮರ್ಯಾದೆಯಿಂದ ಸಂಸಾರ ಮಾಡ್ಕೊಂಡಿದ್ದವಳು. ಈಗ ಅವಳು ಅಲ್ಲಿರೋದಕ್ಕಾಗತ್ತಾ? ಪುಟ್ಟ ಮಕ್ಕಳನ್ನಿಟ್ಕೊಂಡು ಬದುಕೋದಕ್ಕಾಗತ್ತಾ?
ಇಂಥದ್ದೊಂದು ದಿನ ಈಗ ಬರಬಹುದು ಅಂತ ಆಕೆ ಎಣಿಸಿರಲಿಲ್ಲ. ಗಂಡನನ್ನ ಕಳೆದುಕೊಂಡಂತಹ ದುಃಖದ ಜೊತೆಗೆ ಇನ್ನು ಮುಂದೆ ತನ್ನನ್ನು ಕಲಬುರಗಿಯ ಜನ ನೋಡುವಂಥ ದೃಷ್ಟಿನೇ ಬದಲಾಗ್ಬಿಡಬಹುದು ಅನ್ನುವಂಥ ನೋವು ಈ ಹೆಣ್ಣು ಮಗಳನ್ನ ಕಾಡ್ತಾ ಇರುತ್ತೆ. ಅವತ್ತು ಕೆಲ ಹುಡುಗರು ಬಂದು ವೈನಿ ಶಂಕರಣ್ಣಾಗ ಹೊಡೆದಾರ ಅಂತ ಹೇಳಿದಾಗ ಮನೆಯಲ್ಲಿ ಅವಳೊಬ್ಳೇ ಇತ್ತು. ಆಕೆಗೆ ಆಕಾಶನೇ ಕಳಚಿ ಬಿದ್ದಂತಾಗಿತ್ತು. ಅತ್ತ ಶಂಕರನ್ ತಾಯಿ ಹೈದರಾಬಾದಿನ ಮಗಳ ಮನೆಗೆ ಹೋದವಳು ಕೂಡಲೇ ಹೊರಟು ಬಂದಿದ್ಲು. ನಾವು ಹೋಗಿ 3 ದಿವಸ ಆಯ್ತು ರೀ ಹೈದ್ರಾಬಾದ್. ನನಗೇನಾಗಿದ್ದು ಗೊತ್ತಿಲ್ಲ. ರಾತ್ರಿ 7 ಆಗಿತ್ತು ರೀ. ಫೋನ್ ಬರ್ನ 8 ಬಸ್ಸಿಗೆ ಕುಂತೀವಿ ನೋಡ್ರಿ. ಆಕೆ ಬರೋ ಹೊತ್ತಿಗೆಲ್ಲ ಶಂಕರಣ್ಣನ ಹೆಣ ಎತ್ತು ಬಿಟ್ಟಿದ್ರು. ಅವತ್ತು ರಾತ್ರಿ ಅಲ್ಲೇನು ನಡೀತು, ಹೇಗವನು ಕೊಲೆಯಾದ ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಕಥೆ ಹೇಳ್ತಾ ಇದ್ರು. ಮನೆಯವರು ಅದನ್ನು ಕೇಳಿಸ್ಕೊಂಡಿದ್ದಷ್ಟೇ. ಸಾಯಂಕಾಲಕ್ಕೆ ಹೋಗಲ್ಲಿ ಕುಂತಾರಂತ ಹೇಳ್ತಾರೆ ರೀ ಒಬ್ಬರು ನೋಡಿದವರು. ಯಾರೇ ನೋಡಿದವ್ರು ಹೇಳ್ತಾರೆ, ಅವ ಗಾಡಿ ಮ್ಯಾಗ ಹೊಂಟಿದ್ರು, ಹಿಂದೆ ಬೆನ್ನು ಹತ್ತಿರು, ಬಂದು ಏರಿಕೆ ಮ್ಯಾಳೆ ಮ್ಯಾಗ ಏರಿದ್ರು, ತಪ್ಪಿಸ್ಕೊಳಕ್ಕೆ ಮ್ಯಾಗ ಏರಿದ್ರು. ಅವ್ರು ಹಿಂದೆ ಬೆನ್ನು ಹತ್ತಿಗೆ ತೆಳಗೆ ಹಾರ್ಯಾನ, ಹೊಸ ಮಂದಿ ತೆಳಗೆ ಬಂದು ಮಾಡ್ಯಾರ ಅಂತ ಹೇಳ್ತಾರೆ. ಅಸಲಿಗೆ ಶಂಕರ ಅಷ್ಟು ಸುಲಭವಾಗಿ ವೈರಿಗಳ ಕೈಗೆ ಸಿಕ್ಕಿರಲಿಲ್ಲ. ಮೋಸ್ಟ್ಲಿ ಅವನ ಬುಲೆಟ್ ಬೈಕನ್ನೇ ನಂಬಿಕೊಂಡು ಸ್ಪೀಡ್ ಹೆಚ್ಚು ಮಾಡಿದ್ರು ಬದುಕುಳಿತಾ ಇದ್ನೇನು. ಆದರೆ ಆತನಿಗೆ ತಾನು ಬೈಕಲ್ಲಿದ್ದರೆ ಇವರು ಬಿಡಲ್ಲ, ಸುತ್ತುವರೆದು ನಿಲ್ತಾರೆ ಅಂತ ಅನ್ನಿಸ್ಬಿಟ್ಟಿದೆ. ಹಾಗಾಗಿ ಬೈಕ್ ಬಿಟ್ಟು ಗೋಡೆಯೊಂದನ್ನು ಹಾರಿದ್ದ. ಅತ್ತ ಗೋಡೆ ಹಾರು ಓಡೋವಾಗ ಹೊರಗೆ ತೊಳೆಯೋದಕ್ಕೆ ಅಂತ ಇಟ್ಟಿದ್ದಂಥ ಪಾತ್ರಗಳು ಕಾಲಿಗೆ ಸಿಕ್ಕಿದ್ವು. ಆರಂಭದಲ್ಲಿ ಒಂದು ಸ್ಟೀಲ್ ಬಾಂಡ್ಲಿಯಲ್ಲಿ ಕಾಲು ಸಿಗಿಸ್ಕೊಂಡು ಪರದಾಡಿದಂಥ ಶಂಕರ್ನನ್ನ ವೈರಿಗಳು ಯಮದೂತರ ಥರ ಅಟ್ಟಿಸ್ಕೊಂಡು ಬಂದಿದ್ರು. ಹೆಂಗೂ ಪಾತ್ರೆಯಿಂದ ಕಾಲನ್ನು ಬಿಡಿಸ್ಕೊಂಡು ಪಕ್ಕಾ ಸಿನಿಮೀಯ ಸ್ಟೈಲಲ್ಲಿ ಮನೆ ಹಾರಿ ಗೋಡೆ ದಾಟಿ ಓಡಿದಂಥ ಶಂಕರ್ನನ್ನ ವೈರಿಗಳು ಕೂಡ ಹಿಂಬಾಲಿಸಿದ್ರು. ಹೀಗೆ ತಪ್ಪಿಸಿಕೊಂಡು ಓಡಿದವನಿಗೆ ಒಂದು ಹಂತಕ್ಕೆ ಅದೃಷ್ಟ ಕೈಕೊಟ್ಬಿಡ್ತು. ಕತ್ತಲಲ್ಲಿ ಒಂದು ಗೋಡೆಯನ್ನು ಹಾರಿ ಆ ಕಡೆಯಿಂದ ಇನ್ನೇನು ಎಸ್ಕೇಪ್ ಆಗಬೇಕು ಅಂತ ಅಂದ್ಕೊಂಡು ನೆಗೆದವನು ನೀರಿನ ಹಂಡೆಯೊಂದರಲ್ಲಿ ಬಿದ್ದು ಬಿಟ್ಟಿದ್ದ. ಅಲ್ಲಿಂದ ಎದ್ದು ಓಡೋದಕ್ಕಾಗದೆ ಸಿಕ್ಕಿ ಬಿದ್ದವನ ತಲೆ ಮೇಲೆ ಕಲ್ಲೆತ್ತು ಹಾಕ್ಬಿಟ್ರು. ಜಿಗಿದು ಬಂದು ಮಚ್ಚನ್ನು ಬೀಸಿದ್ರು. ತಪ್ಪಿಸಿಕೊಳ್ಳೋದಕ್ಕೆ ಹೆಣಗಾಡಿದವನ ಕೈಯನ್ನ ಕತ್ತರಿಸಿ ಹಾಕ್ಬಿಟ್ಟಿದ್ರು. ಹಾಗೆ ಮಚ್ಚು ಬೀಸಿದವರನ್ನ ಕೆಲಸ ಮುಗಿದ ತಕ್ಷಣ ಕರೆದೊಯ್ಯೋದಕ್ಕೆ ಬೈಕ್ ಸವಾರಿ ರೆಡಿಯಾಗಿತ್ತು ಅಂತಾರೆ. ಒಟ್ಟಿನಲ್ಲಿ ಮಳೆಯಿಲ್ಲದೆ ಒಣಗಿದ್ದಂಥ ರಸ್ತೆಗಳಲ್ಲಿ ಆ ಹಂತಕ ಪಡೆ ಧೂಳೆಬ್ಬಿಸಿ ನಡೆದಿತ್ತು. 8-9 ಗಾಡಿ ಮೇಲೆ ಮೂಗರ್ ಎಲ್ಲ ತಲವಾರ ಸಂಗಟ ಇದ್ದರಂತ್ರಿ. ಬರ್ಬೇಕಾದ್ರೆ ಅವ್ನಿಗೆ ಹಿಂಗೆ ಖಲಾಸೆ ಮಾಡ್ಯಾರತ್ರಿ ದಾಡಾಕಿ. ಅವ್ನಿಗೆ ಹೊರಗೆ ಬರ್ಗುಡಿಲ್ರಿ. ಒಂದು ಸ್ವಲ್ಪ ಪಾರ್ಟಿಷನ್ ಅದ ರೀ, ಬಚ್ಚಲದ ಛತ್ತಿನ ಮ್ಯಾಗಿಂದು ಹಾರ್ಬೇಕಂತ ಹಾರ್ಯಾನ್ರಿ ತೆಳಗೆ. ಅದು ತೆಳಗೆ ಹಾಂಡ್ಯದಾಗ ಅವ್ನು 2 ಕಾಲು ಸಿಗಿ ಬಿದ್ದವ್ರಿ. ಬಿದ್ದಗಳಿಗೆ ಅಲ್ಲೇ ಕುಂದ್ರ ಬಿದ್ದಾನ. ಹಂಗೆ ಮ್ಯಾಗಿಂದ ಕಲ್ಲು ಹಾಕ್ಯಾರಂತ್ರಿ. ತೆಳಗೆ ಬಂದು ಚುಚ್ಚಾರಲ್ರಿ. ಎಲ್ಲ 4-5 ತೋಲು ವಾರ್ ಮಾಡ್ಯಾರ, 2 ಕೈ ಕಟ್ ಮಾಡ್ಯಾರ್ರಿ. ಇಂಥದ್ದೊಂದು ಬರ್ಬರ ಹತ್ಯೆ ನಡೆದಿದ್ದು ಕಲಬುರಗಿಯ ತಾಜ್ನಗರದಲ್ಲಿ. ಅಲ್ಲಿನ ಜನ ಅಟ್ಟಾಡಿಸಿ ಹೊಡೆದಂಥ ಹಂತಕರನ್ನ ನೋಡಿರಬಹುದು, ಆದರೆ ಯಾರೂ ಹೊರಬಂದು ಕಂಡಿದ್ದನ್ನ ಹೇಳುವಂಥ ಧೈರ್ಯ ಮಾಡಿಲ್ಲ. ಆಗ ಮಾತಾಡಿದ್ದು ಮೃತನ ಮನೆಯವರೇ. ಅವರಿಗೆ ಈ ಘಟನೆಗೂ 1 ತಿಂಗಳ ಹಿಂದೆ ನಡೆದಂಥ ಆ ಘಟನೆಗೂ ಸಾಮ್ಯತೆ ಕಾಣಿಸಿತ್ತು. ಇಲ್ರಿ, ಮೊನ್ನೆ ಆಗೈತ್ರಿ, 1 ತಿಂಗಳು ನಡ್ಬರ್ಕ ಜಗಳ ಆಗ್ಯದ. ಅವ್ರ ದೋಸ್ತರು ಸರಿನೇ ರೀ. ಎದ್ರ ಸಂಗ ಗೊತ್ತಿಲ್ರಿ, ನಮ್ಗೆ ಹೇಳಿಲ್ರಿ. ಅದೇ 2 ಏಟ ಹೊಡೆದಾರಂತ್ರಿ. ಅವ್ರು ಇವ್ರಿಗೆ ಹೊಡೆದಾರ, ಇವ್ರು ಅವ್ರಿಗೆ ಹೊಡೆದಾರ. ಅವರೇ ಒಂದು 100 ಮಂದಿ ಹೊಡಿಲಿಕ್ಕೆ ಬಂದಿರತ್ರಿ. ಇವ್ರಿಗೆ ತಪ್ಪಿಸ್ಕೊಂಡು ಓಡಿ ಬಂದಾರಿ ಸರ್. ಅಷ್ಟೇ ರೀ ಕೋನಾರಿ ನಮಗೆ. ಅವತ್ತು ಈ ಶಂಕರನಿಗೆ ಅವನದೇ ಸ್ನೇಹಿತರ ಜೊತೆ ಜಗಳ ಆಗಿತ್ತು. ಪರಸ್ಪರ ಬಡಿದಾಡ್ಕೊಂಡಿತ್ತು. ಅದು ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಹತ್ತಿತ್ತು. ಆದರೆ ಆ ಟೈಮ್ನಲ್ಲಿ ಪೊಲೀಸರು ಅಲ್ಲೇ ರೌಡಿ ಶಂಕರನಿಗೆ ಹೊಡೆದು ಬುದ್ಧಿ ಹೇಳಿದ್ರೆ ವಿನಃ ಆತನ ಎದುರಾಳಿಗಳ ಮೇಲೆ ಆಕ್ಷನ್ ತಗೊಂಡಿರಲಿಲ್ಲ ಅನ್ನುವಂಥ ಅಸಮಾಧಾನದ ಮಾತಾಡ್ತಾರೆ ಶಂಕರನ ತಾಯಿ ಶಾಂತವ್ವ. ತಿಂಗಳು ನಡ್ಬರ್ಕ ದೋಸ್ತರೇ ಸುಮ್ಮ ಕುಂತವನಿಗೆ ಕರ್ಕೊಂಡು ಒಯ್ದು ಅವನಿಗೊಂದು 100-150 ಮಂದಿ ಹೊಡಿಲಕ್ಕೆ ಬಂದಿರ್ರಿ. ಅವ್ರ ದೋಸ್ತರೇ ಕರ್ಸ್ಯಾರ ಕಮಿಟಿ ಮಾಡಿ. ಶಂಕರ ಸ್ವಲ್ಪ ಕೆಲಸ ಅದ ಹೋಗ ನಡಿ ಅಂತ ಕರ್ಕೊಂಡು ಹೋಗ್ಯಾರ. ಮತ್ತು ಶಂಕರ್ ನೀನು ಹೊಡ್ಲಿಕ್ಕೆ ಬಂತಾರೋ ಅಂತ ಅವರೇ ಹೇಳ್ಯಾರ. ದೋಸ್ತರೇ ರೀ. ಈಟ್ ಕಮಿಟಿ ಮಾಡ್ಕೇಸಿ 4-5 ದಿನ ಇಲ್ಲಿ ಲಾಕಪ್ದಾಗ ಇಟ್ಟಿರಿ, ಕಾಟನ್ ಮಾರ್ಕೆಟ್ದಾಗ. ಮೆತ್ತಗೆ ಮಾಡಿದ್ರಿ ಪೊಲೀಸರು. ರೊಕ್ಕ ತಿನ್ನಿಸ್ರು, ಮಗನ ಮೈ ಮೆತ್ತಗೆ ಮಾಡಿದ್ರಿ. ಪೊಲೀಸರು ಶಂಕರನಿಗೆ ಹೊಡೆಯೋ ಬದಲು ಅವರಿಗೆ ಹೊಡೆದಿದ್ರೆ ಇವತ್ತು ಆ ಜನ ಬಾಲ ಬಿಚ್ಚುತ್ತಾ ಇರಲಿಲ್ಲ. ಹಳೆ ರೌಡಿ ಅನ್ನೋ ಕಾರಣಕ್ಕೆ ಇವನಿಗೆ ಏಟು ಬಿತ್ತು ಅನ್ನೋ ಆ ತಾಯಿಗೆ ಪೊಲೀಸರ ಮೇಲಿನ ಅಸಮಾಧಾನ ಕಾಣುತ್ತೆ. ಅವರಿಗೆ ಈ ಶಂಕರ ಎಲ್ಲ ಬಿಟ್ಟಿದ್ದಾನೆ ಅನ್ನೋದು ಗೊತ್ತಿದ್ದು ಕೂಡ ಆತನಿಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಥರದಲ್ಲಿ ಆಕೆ ಮಾತಾಡ್ತಾಳೆ. ಗೊತ್ತದ ಎಲ್ಲ ಸವರ್ಗಳು ಮ್ಯಾಗಿನ ಸಾಬ್ರಿಗೆಲ್ಲ ಗೊತ್ತದ ರೀ. 8 ದಿನಕ್ಕೆ ಆಯ್ತಾ ಹೋಗಿ ಮತ್ತೆ ಹಾಜರಿ ಹಾಕಿ ಬರ್ತೀನಿ ರೀ.
ಹಾಂ ಎಲ್ಲ ಬಿಟ್ಟು ಎಲ್ಲ ಚಲೋ ಮಾಡಿ ಉಳತ್ತೀನಿ ನೋಡ್ರಿ. ಅವ್ರ ಮನುಷ್ಯನಾಗ ಏನು ಖರಾಬ್ ಹೊಟ್ಟಿ ನನ್ನ ಮಗ ಆಗಿ ಬರಲಿಲ್ಲ ರೀ ಯಾರಿಗೆ ಹೊಟ್ಟಿಗೆ ಚಿಲ್ಲಿಂದ ಆ ರಾಂಡಿ ಮ್ಯಾಗ ತೆಗಿಬೇಕಂತ ತೆಗೆದು ಬಿಟ್ಟಾರ ನೋಡ್ರಿ ನೀನು. ಹಾಂ ದೋಸ್ತರೇ ನೋಡ್ರಿ ಸರ್. ಅವ್ರ ದೋಸ್ತರ ಮೇಲೆ ಹೆಸರು ಯಾರ್ಯಾರು ಗೊತ್ತದ ನಾವು ಕೊಟ್ಬಿಟ್ಟಿವ್ರಿ. ನಮ್ಗೆ ಯಾರ ಮೇಲೆ ಶಕ್ಕದ ಅವ್ರ ಹೆಸರು ಹೇಳ್ಬಿಟ್ಟಿವಿ. ಏನದು ಒಳಗಿನ ಮಾತು ನಮಗೆ ಗೊತ್ತಿಲ್ಲ ನೋಡ್ರಿ ಸರ್. ಎಲ್ಲರೂ ಸರಿಯಾಗೆ ಮಾತಾಡ್ತಿರು. ಎಲ್ಲ ಒಂದು ಫಂಕ್ಷನ್ ಆದ್ರೆ ಏನಾದ್ರೂ ಬಿಡ್ತಿದ್ದಿಲ್ಲ, ಏನಿಲ್ಲ, ಕುಡಿಯೋದು ತಿನ್ನೋದು ಮಾಡೋದೆಲ್ಲ ಸಂಗಟ ಇರ್ತಿತ್ತು ರೀ. ದುಶ್ಮನಿ ಅಂತ ಹೆಂಗೆ ಗೊತ್ತಾಗ್ಬೇಕು ರೀ? ಮೊನ್ನೆ ಸ್ವಲ್ಪ ಜಗಳ ಆದಿಡ್ದೆ ನಮಗೆ ಶಕ್ ಬಂತು ರೀ. ಅದಕ್ಕೆ ಅವ್ರ ಹೆಸರು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾವು. ಎಸ್, ಒಂದು ಕಾಲದಲ್ಲಿ ಶಂಕರ್ನ ಜೊತೆ ದೋಸ್ತಿ ಇಟ್ಕೊಂಡಿದ್ದವರೇ ಈಗ ದುಶ್ಮನ್ಗಳಾಗಿತ್ತು. ಇವನ ಬೆಳವಣಿಗೆಯನ್ನು ನೋಡಿ ಸಹಿಸೋದಕ್ಕಾಗದೆ ಹೀಗೆ ಮಾಡಿದ್ರು. ಆತ ಬದಲಾಗಿ ಬದುಕ್ತೀನಿ ಅಂತ ಹೋದರೆ ಅವರು ಬಿಡಲಿಲ್ಲ ಅಂತಾರೆ ನೊಂದ ಜನ. ಸೆಂಟ್ರಿಂಗ್ ದಂಧೆ ಮಾಡ್ತೇನು, ಇದೇ ರೊಟ್ಟಿ ಬಿಸ್ನೆಸ್ ಮಾಡ್ಲಾಗ್ತಾನೆ ರೀ. ಮಾಡಿ ಈಗ 2 ವರ್ಷ ಆಯ್ತು ರೊಟ್ಟಿ ದಂಧೆ ಮಾಡ್ಲಾಕತ್ತಾನೆ. ಎಲ್ಲ ಬಿಟ್ಟು ಈಗ 4-5 ವರ್ಷ ಆಯ್ತು ರೀ. ಸರಿಯಾಗಿದ್ದನು ರೀ ಅವ. ಯಾ ಲಪಡದಾಗ ಓದ್ತಿದ್ದಿಲ್ಲ ಅಂದ್ರೆ ಅವ್ರು ಏನು ಲಪಡ ಮಾಡಿದ್ರು ಬರಲ್ಲಾಗೇನಲ್ಲ. ಪೈಲೆ ದೋಸ್ತಿ ಇರಲಿಲ್ಲ, ನಾವು ಕರೆದ್ರೆ ಬರಲ್ಲ ಅಂತೇಳಿ ಅದು ಅವ್ರಿಗೆ ಒಳಗೆ ದುಶ್ಮನಿ ರೀ. ಹಾಂ, ಎಲ್ಲ ಬಿಟ್ಟು ಒಳ್ಳೆ ಆಗ್ಯಾನಂದ್ರೆ ಈ ಮಗನಿಗೆ ಹಿಂಗೆ ಮಾಡ್ಬೇಕಂತ ಅವರು ಹಂಗೆ ಮಾಡಿ ಮನಸ್ಸಿನಾಗ ಇಟ್ಟು ಮುಗಿಸ್ಯಾರ ನೋಡ್ರಿ ನಮ್ಮ ತಮಗೆ. ಇವ್ರು ಹೇಳೋ ಹಾಗೆ ದೋಸ್ತರೇ ಈ ಕೆಲಸ ಮಾಡಿರಬಹುದು, ಆದರೆ ಅವರು ಇವನು ರೌಡಿಸಂ ಬಿಟ್ಟಿದ್ದಕ್ಕೆಲ್ಲ ಕೊಲೆ ಮಾಡಿದ್ದು ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಕೆಲವರು ಹತ್ತಿರದಿಂದ ನೋಡಿದವರು ಹೇಳೋ ಪ್ರಕಾರ ಈ ಶಂಕರ ಸಾಚ ಏನೂ ಆಗಿರಲಿಲ್ಲ. ಮೇಲ್ನೋಟಕ್ಕೆ ಅವನು ರೌಡಿಸಂ ಬಿಟ್ಟು ರೊಟ್ಟಿ ವ್ಯವಹಾರಕ್ಕೆ ಕೈ ಹಾಕಿದ ಥರ ಕಾಣಿಸ್ತಾ ಇತ್ತು. ಆದರೆ ಅವನು ಒಳಗೊಳಗೆ ಬೇರೆ ವ್ಯವಹಾರ ನಡೆಸ್ತಾ ಇದ್ದ. ಅವನ ರೊಟ್ಟಿ ಹೋಟೆಲ್ ರಾತ್ರಿ ಆಗ್ತಾ ಇದ್ದ ಹಾಗೇನೆ ರೂಪ ಬದಲಿಸ್ತಾ ಇತ್ತು ಅಂತಾರೆ. ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದ್ವು ಅಂತ ಹೇಳಲಾಗುತ್ತೆ. ಅದರಲ್ಲೇ ಆತನಿಗೂ ಅವನ ಒಂದು ಕಾಲದ ಸ್ನೇಹಿತರಿಗೂ ಜಗಳ ಆಗಿದ್ದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಆದರೆ ಪೊಲೀಸರು ಆ ರೆಡ್ ಲೈಟ್ ಏರಿಯಾದ ದಂಧೆಗಳ ಬಗ್ಗೆ ಸ್ಪಷ್ಟಪಡಿಸಲ್ಲ. ಅಲ್ಲಿ ನಡೆಯುವಂಥ ಇಸ್ಪೀಟ್ ಅಡ್ಡಗಳ ಬಗ್ಗೆ ಕೇಳಿದ್ರೆ ಗೊತ್ತೇ ಇಲ್ಲ ಅಂತಾರೆ. ಹಾಗಾದರೆ ತೀರಾ ಕಚ್ಚಾಡಿಕೊಂಡು ಸಾಯೋ ಮಟ್ಟಕ್ಕೆ ಹೋದಾಗಲೂ ಅದರ ವಾಸನೆ ಪೊಲೀಸರಿಗೆ ಬಡ್ದಿಲ್ವಾ? ಖಂಡಿತ ಬಂದಿರುತ್ತೆ. ಆದರೂ ಯಾಕೋ ಇನ್ನೂ ತನಕ ಪೊಲೀಸರು ಸುಮ್ಮನಿದ್ದಾರೆ. ಪಾತಕಿಗಳ ಪತ್ತೆ ಕಾರ್ಯ ಮಾತ್ರ ನಡೀತಾನೇ ಇದೆ.